ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ಪಂಚಾನನ ತನೋದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಎಲ್ಲರ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಎಲ್ಲ ಬಸವಾದಿ ಸಂತ ಮಹಾಂತರನ್ನ ಸ್ಮರಿಸಿಕೊಂಡು ಅಖಿಲ ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳು ಸಾಹಿತ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯನೀಯ ಸದ್ಗುರು ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಅಂತಕೋಟಿ ಪ್ರಣಾಮ ಸಲ್ಲಿಸಿ ಉಪಸ್ಥಿತರಿದ್ದಂಥ ಎಲ್ಲ ಸಾಧಕರಿಗೆ ಅನಂತ ಶರಣಾರ್ಥಿಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1. ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ಪ್ರವಚನ ಮಾಡಿದಂಥ ಸಾರ ಸಂಗ್ರಹವಿದು. ಈ ಒಂದು ಗ್ರಂಥದಲ್ಲಿ ಲಿಂಗಧಾರಣ ಸರ್ವವನ್ನು ನಾವು ಈ ದಿವಸ ಕೂಡ ಚಿಂತನೆ ನಡೆಸ್ತಾ ಇದೆ. ವಿಶೇಷವಾಗಿ ವಿವಾಹ ಸಂಸ್ಕಾರವು ಅದರ ಬಗ್ಗೆ ಸಾಕಷ್ಟು ಉದಾಹರಣೆ ಕೊಟ್ಟು ಈ ಒಂದು ಲೌಕಿಕ ಜೀವನ ಹೇಗೋ ಹಾಗೆ ಈ ಒಂದು ಪುರುಷರ ಒಂದು ಪರಂಪರೆ ಕೂಡ ಅದೇ ರೀತಿ ಇದೆ ಇರ್ತಕ್ಕಂಥದ್ದು. ಅಂತಂದ್ರೆ ವಿಶೇಷವಾಗಿ ಈ ದೀಕ್ಷಾ ಧರ್ಮದಲ್ಲಿ ಮಾಡಿಕೊಳ್ಳತಕ್ಕಂಥ ಯಾವತ್ತಂದ್ರೆ ಲಿಂಗ ದೀಕ್ಷೆ ಅಂತಕ್ಕಂಥದ್ದು. ಇಲ್ಲಿ ಅಂಗ ಲಿಂಗವಾಗುವಂಥದ್ದು, ಆ ಅಂಗಲಿಂಗಗಳ ವಿವಾಹ ಒಂದು ವಿಶೇಷ ಅಂತ. ಇದು ಒಂದು ವಿವಾಹ ಇದ್ದಾನೆ ಅಂತಕ್ಕಂಥ ಹೇಳ್ಕೊಡ್ತಂದ್ರು. ಪ್ರಪಂಚದ ಈ ವನಿತಾದಿ ವ್ಯಾಮೋಹದಿಂದ ದೂರವಾಗಬೇಕಂತಂದ್ರೆ ತನ್ನನ್ನೇ ತಾನು ಏನ್ ಮಾಡಬೇಕು, ಆ ಲಿಂಗದ ಸತಿಯನ್ನಾಗಿ ಭಾವಿಸಿಕೊಂಡಿರಬೇಕು ಅಂತಕ್ಕಂಥದ್ದು. ಇಂಥ ಒಂದು ಶ್ರೇಷ್ಠ ಮಾರ್ಗ, ಮಹಾಮಾರ್ಗ, ಇದನ್ನೆಲ್ಲವನ್ನ ನಮಗೆಲ್ಲ ವೀರಶೈವ ಆಚಾರ್ಯರು ಶ್ರೇಷ್ಠ ಮಾರ್ಗ ತೋರಿಸಿದ್ದಾರೆ ಅಂತಕ್ಕಂಥದ್ದು. ಅಂಗಲಿಂಗಿ ಜ್ಞಾನ ರೂಪ ಸತಿಜ್ಞೇಯ ಶಿವಪತಿ ಯತ್ಸೌಖ್ಯಂ ತತ್ಸಮಾವೇಶ ತತ್ವಾನ್ ಶರಣನಾಮವಾನ್ ಅಂತಕ್ಕಂಥದ್ದು. ನಾವೀಗ ಈ ವಿವಾಹ ಸಂಸ್ಕಾರವು ಸತಿ ಪತಿಗಳ ಪ್ರಾಣಗಳನ್ನ ಪರಸ್ಪರ ತಾದಾತ್ಮ್ಯಗೊಳಿಸ್ತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ನಾವು ಉದಾಹರಣೆ ಕೊಡ್ತಾ ಇದ್ವಿ. ಹೀಗೆ ತಾದಾತ್ಮ್ಯಗೊಳಿಸುವಂತೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದ್ರೆ ಏಕಾಗ್ರ ಚಿತ್ತತೆ ಬೇಕು ಅಂತ. ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಏಕಾಗ್ರ ಚಿತ್ತತೆ ಬೇಕು, ಆಮೇಲೆ ದೃಢ ವ್ರತತೆ ಬೇಕು, ಮತ್ತು ಪಂಚೇಂದ್ರಿಯ ಅರ್ಪಿತ ಭಾವ ಇರಬೇಕು, ಅರ್ಪಿತತೆ ಇರಬೇಕು. ಅಹಿಂಸಾ ಬಗ್ಗೆ ಹೇಳ್ತಾರು, ಲಿಂಗನಿಷ್ಠ ಬಗ್ಗೆ, ಮನೋಲಯ ಬಗ್ಗೆ ಮತ್ತು ಸತ್ಯೋನ್ಮುಕ್ತಿಗಳು. ಹೀಗೆ ಒಟ್ಟು ಈ ವೇದಾ ದೀಕ್ಷೆಯಲ್ಲಿ ಈ ಒಂದು ಅವಾಂತರ ದೀಕ್ಷೆಗಳಂತ ಬರ್ತವೆ. ಸಮಯ ದೀಕ್ಷೆ, ವಿಸ್ತಾರ ದೀಕ್ಷೆ, ನಿರ್ವಾಣ ಸಂಸ್ಕಾರ, ಆಮೇಲೆ ತತ್ವ ಸಂಸ್ಕಾರ, ಆಧ್ಯಾತ್ಮ ಸಂಸ್ಕಾರ, ಅನುಗ್ರಹ ಸಂಸ್ಕಾರ, ಹೀಗೆಲ್ಲ ಸಂಸ್ಕಾರ ಬಗ್ಗೆ ನೋಡ್ತಾ ಇದ್ವಿ ನಾವು. ಇದರಲ್ಲಿ ವಿಶೇಷವಾಗಿ ನಾವು ಕಾರಣ ಆಗಮನದಲ್ಲಿ ಎಲ್ಲ ಸಂಸ್ಕಾರಗಳಿಗೆ ಬಹಳ ವಿಶೇಷವಾದಂತ ಮಹತ್ವವನ್ನು ಕೊಟ್ಟು ಉಪದೇಶ ಮಾಡ್ತಾರೆ. ಅದೇ ಉಪದೇಶವನ್ನ ಗುರುಗಳು ನಮ್ಮ ದೀಕ್ಷಾಕ್ರಮದಲ್ಲಿ ಮಾಡ್ತಾ ಇರ್ತಾರೆ. ಮಹಾಪಾತಕ ಯೋಕ್ತೋ ದೀಕ್ಷಿತ ಶುಚಿತಯಾ ದೀಕ್ಷಿತ ಪಾತಕಿ ಚೇತ್ ಸ್ಯಾತ್ ಗಚ್ಚೇತ್ ಭೈರವಾಯಾತನ. ಶಿವದೀಕ್ಷೆಯನ್ನು ಪಡೆದಂತ ಶಾಂಭವೃತನ ಆಚರಿಸುವಂತ ವ್ಯಕ್ತಿಯು ಮಹಾಪಾತಕಗಳನ್ನ ಮಾಡಿದವನಾಗಿದ್ರು ಆ ಎಲ್ಲ
ಎಲ್ಲ ಪಾಪಗಳೆಲ್ಲ ಕಳೆದುಕೊಂಡು ಪವಿತ್ರನಾಗ್ತಾನೆ ಅಂತ ಹೇಳ್ತಾರೆ. ಈ ಶಿಕ್ಷೆ ಪಡ್ಕೊಂಡಂತ ವ್ಯಕ್ತಿ, ಆ ವ್ಯಕ್ತಿಯು ಪಾತಕಿಯಾಗಿದ್ರೆ ಭೈರವನು ನೀಡುವಂತ ದಂಡವನ್ನು ಅನುಭವಿಸಬೇಕಾಗ್ತದೆ ಅಂತ. ಅಂತಂದ್ರೆ ಬ್ರಹ್ಮಹತ್ಯ, ಸುರ, ಮದ್ಯಪಾನ ಅಂತ ಹೇಳ್ತಾರೆ ನಾವು. ಸ್ವರ್ಣಚೌರ್ಯ ಅಂತಕ್ಕಂತ ಹೇಳ್ತಾರೆ, ಬಂಗಾರದ ಕಳ್ಳತನ. ಹೀಗೆ ಗುರುದಾರಾಗಮನ ಒಂದಾದ್ರೆ ಗುರುಪತ್ನಿಯ ಪಾಪ ದೃಷ್ಟಿಯಿಂದ ನೋಡುದು, ಮಾತೃ ಹತ್ಯ, ಪಿತೃಹತ್ಯ, ಭ್ರೂಣ ಹತ್ಯ ಅಂತ ಹೇಳ್ಕೊಂಡು ಗೊತ್ತಲ್ಲ. ಹೀಗೆಲ್ಲ ಮುಂತಾದ ಪಾಪಗಳನ್ನ ಮಹಾಪಾತಕಗಳು ಅಂತ ಕರೀತಾರೆ. ಈ ಶಾಂಭವ ವೃದ್ಧಲ್ಲಿ ಎಲ್ಲ ಮಹಾಪಾತಕಗಳ ಪಾಪವನ್ನು ಕೂಡ ನಷ್ಟಗೊಳಿಸುವಂತ ಶಕ್ತಿ ಇದೆ ಅಂತಕ್ಕಂಥದ್ದು. ಯಾವ ವೃತ್ತದಲ್ಲಿ? ಇದನ್ನ ಹೇಳ್ತಾರೆ, ಅಜ್ಞಸ್ಯ ಕುಟಲಸ್ಯಾಪಿ ಶಾಂಭವೃತೆ ವಿನಃ. ಈ ಒಂದು ಶಿಕ್ಷಾ ಸಂಸ್ಕಾರದಲ್ಲಿ ದೇಹೇಂದ್ರಿಯ ಸಂಸಾರ ಪರಿಹೃತ್ಯ ಸದಾ ಮಮ ಅಂತಕ್ಕಂಥದ್ದು, ಪಂಚೋಪಚಾರ ಸಂಸಾರ ಇತಿ ಭಾವಯಂಚೇತತಿ ಅಂತಕ್ಕಂಥ ಈ ನಿಸ್ಸಾರ ಸಂಸ್ಕಾರ ಬಗ್ಗೆ ಅಂದ್ರೆ ಆ ದೀಕ್ಷೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಏನಂತಂದ್ರೆ ದೇಹೇಂದ್ರಿಯಾದಿ ಸಂಸಾರ ಪರಿಹೃತ್ಯ ಸದಾ ಮಮ ಅಂತ ಅಂದ್ರು. ಹೀಗಂತಂದ್ರೆ ದೇಹ ಇಂದ್ರಿಯಾದಿಗಳ ಸಂಸಾರವನ್ನ ಪರಿತ್ಯಜಿಸಬೇಕಂತ. ಈಗ ಪರಿತ್ಯಜಿಸಿ ಶಿವಪೂಜೆಯೇ ನನ್ನ ಸಂಸಾರ ಅಂತ ಭಾವಿಸಬೇಕು. ಈ ಹಿಂದೆ ಹೇಳಿದ್ರು ಸಮಯ ದೀಕ್ಷೆಯೊಳಗ, ಅಂದ್ರೆ ನಿನ್ನ ಪ್ರೀತಿ ಯಾರು ಇರಬೇಕು ಅಂತ ಹೇಳಿದ್ರು. ಬಂಧು ಬಾಂಧವರ ಮೇಲೆ ಇರ್ತಕ್ಕಂಥ ಅತಿಯಾದ ಪ್ರೀತಿ ಮಾಡಬೇಡ, ಶಿವಭಕ್ತರ ಮೇಲೆ ಆ ಪ್ರೀತಿ ಇರಲಿ ಅಂತ ಹೇಳಿದ್ರು ಸಮಯ ದೀಕ್ಷೆಯಲ್ಲಿ. ಅಂದ್ರೆ ಬಂಧುಗಳಾದವರು ಬಂದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು, ಯಾವ ಬಂಧನ ಅವರು ಕೆಳಕ್ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅಂದ್ಮೇಲೆ ಶಿವಭಕ್ತರು ಸದಾ ಶಿವ ಸಂಬಂಧಿ ವಿಚಾರ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಈಗ ನಿನ್ನ ಒಂದು ಸಾಧನ ಮಾರ್ಗ ಆ ಒಂದು ಶ್ರೇಯೋಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು. ಈಗ ಮುಂದೆ ಹೇಳ್ತಾ ಇದ್ದಾರೆ, ದೇಹೇಂದ್ರಿಯಾದಿ ಸಂಸಾರ ಪ್ರವೃತ್ತಿ ಸದಾ ಮಮ ಅಂತಂದ್ರು. ಈ ದೇಹ ಇಂದ್ರಿಯಾದಿಗಳ ಸಂಸಾರವನ್ನ ಪರಿತ್ಯಜಿಸಬೇಕು. ಪರಿತ್ಯಜಿ ಏನ್ ಮಾಡ್ಬೇಕು? ಶಿವಪೂಜೆಯೇ ನನ್ನ ಸಂಸಾರ ಅಂತಕ್ಕಂಥದ್ದು ಭಾವಿಸಬೇಕು. ಯಾರು ಹೇಳ್ತಾ ಇದ್ದಾರೆ? ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾನೆ ದೀಕ್ಷೆ ಸಮಯದಲ್ಲಿ. ಹೀಗೆ ಉಪದೇಶ ಮಾಡ್ತಕ್ಕಂಥ ಸಂಸ್ಕಾರವೇ ದೀಕ್ಷೆ. ಇದು ನಿಸ್ಸಂಸಾರ ದೀಕ್ಷೆ ಅಂತ ಹೇಳ್ತಾರೆ. ನಿಸ್ಸಂಸಾರ ದೀಕ್ಷೆ. ಸಂಸಾರ ಅಂತಂದ್ರೆ ಏನು? ನನ್ನದು ಅನ್ನಂತ ಮನಸ್ಥಿತಿ ಅಂತ ಅರ್ಥ. ನನ್ನದು, ನಾನು ಮಾಡಿದೆ ಅಂತಕ್ಕಂಥದ್ದು. ಜೀವಿಗಳು ಶರೀರಾದಿಗಳ ಮೇಲೆ ಅತಿಯಾದಂತ ಮೋಹವುಳ್ಳವರಾಗಿ ಅಲ್ಲೇ ಆತ್ಮದ ಬುದ್ಧಿಯನ್ನ ನೋಡ್ತಾ ಅದರ ಪಾಲನೆ ಅದೇ ಒಂದು ವಿಶೇಷ. ಅದೇ ಅದರ ಪಾಲನೆ, ಪೋಷಣೆ, ಅದರ ಒಂದು ವರ್ತನೆಗಾಗಿ ತಮ್ಮ ಜೀವನದ ದೊಡ್ಡ ಗುರಿ ಅಂದ್ರೆ ಅದೇ. ಕೆಲವೊಬ್ಬರಿಗೆ ಮಕ್ಕಳ ಮದುವೆ ಮಾಡೋದು ಅದೊಂದು ದೊಡ್ಡ ಗುರಿ ಅವ್ರಿಗೆ. ಮಕ್ಕಳ ಮದುವೆ ಮಾಡಿಬಿಟ್ರೆ ಅವ್ರು ದೊಡ್ಡ ಮೋಕ್ಷ ಆದಂಗನ ಅವ್ರಿಗೆ. ಮತ್ತೆ ಅತಿಯಾದ ಮೋಹ ಎಲ್ಲರೂ ಇಟ್ಕೊಳ್ಳೋದು, ಆಸ್ತಿ, ಸಂಪತ್ತು, ಹೆಂಡತಿ, ಮಕ್ಕಳ ಮೇಲೆ. ಹೀಗೆ ಅವರು ಪಾಲನೆ ಪೋಷಣೆ ಮಾಡ್ತಕ್ಕಂಥ ಇದೇ ಅದರಲ್ಲಿ ಬಿದ್ದು ಹೊಳ್ಳಾಡ್ತಾ ಇರ್ತಾರಂತ. ಇವರಿಗೆ ಸಂಸಾರವೇ ಶಿವಪೂಜೆ. ಯಾಕಂತ ಅದಕ್ಕೆ ಹೇಳ್ತಾ ಇದ್ರಲ್ಲಿ ಇದನ್ನ ಕೈ ಬಿಡಬೇಕು ಅಂತ ಹೇಳ್ತಾರೆ. ಅಂದ್ರೆ ದೇಹೇಂದ್ರಿಯಾದ ಸಂಸಾರ ಪರಿವೃತ್ತಿಯ ಇಂಥದನ್ನ ಮಾಡಬೇಡಪ್ಪ ಶಿಷ್ಯ, ನೀನು ಇದನ್ನ ಕೈ ಬಿಟ್ಟು ಬಿಡು. ಇದನ್ನ ಬಿಟ್ಟು ಶ್ರದ್ಧೆಯಿಂದ ಶಿವಪೂಜೆಯೇ ನನ್ನ ಪರಮ ಕರ್ತವ್ಯ ಅಂತ ಮಾಡ್ಬೇಕು ನೀನು. ಅದುವೇ ನನ್ನ ಸಂಸಾರ ಅಂತ ತಿಳ್ಕೋಬೇಕು. ಅಂತ ಸಂಸಾರವನ್ನು ನಿರ್ಮಾಣ ಮಾಡ್ಕೋಬೇಕು ನೀನು. ನೀನೇನ್ ಮಾಡ್ಕೊಂಡಿಲ್ಲ ಈಗ, ಇದು ಸಂಸಾರ ಅಲ್ಲ ಇದು. ಅದಕ್ಕೆ ಪರಿವಾರ ಮತ್ತು ಪಾರಮಾರ್ಥ
ಮಾಡ್ತಾ ಮುಂದೆ ಹೇಳ್ತಾ ಇದ್ದಾರೆ, ಮಲತ್ರಯ ಸಮುದ್ಭೂತೆ ತಾಪತ್ರಯ ಭಯಾಕುಲೆ ದುರಂತೆ ದುರ್ಭವೋಪಾಂತೆ ಮನೋಯಸ್ತತಃ ಇತಿ ನಿರ್ವಾಣಮಾವಿಶ್ಯ ದಕ್ಷಾತ್ ತತ್ವಾಭಿದಾಯಿನಿ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಆನವ ಮಾಯ ಕಾರ್ಮಿಕ ಏನು ಮಲತ್ರಯ ದೋಷಗಳಿದಾವಲ್ಲ, ಈ ಮಲತ್ರಯ ಆವರಣದಿಂದ ಉಂಟಾಗ್ತಕ್ಕಂಥ 3 ಪ್ರಕಾರದ ದುಃಖಗಳಿದಾವಲ್ಲ, ಆದಿ ಭೌತಿಕ ಮೊದಲಾಗಿ 3 ಪ್ರಕಾರದ ದುಃಖಗಳೇನಾಗ್ತವೆ, ಇವೆಲ್ಲದರಿಂದ ಬೈದಿಂದ ಕೂಡಿಕೊಂಡಿರುವಂತ ದಯನೀಯವೂ ಮತ್ತು ದುರಂತವೂ ಅಂತ ಪರಿಸ್ಥಿತಿ ತಂದೊಡ್ಡುವಂತ ಭವ ದುಃಖ ಏನದಲ್ಲ, ಈ ಭವ ದುಃಖದ ಕಡೆ ನಿನ್ನ ಮನಸ್ಸನ್ನು ಹರಿಸಿಕೊಳ್ಳ ಶಿಷ್ಯ ಅಂತ ಹೇಳ್ತಾ ಇದ್ದಾರೆ. ಗುರು ಹೇಳ್ತಾ ಇದ್ದಾರೆ, ಗುರು ಶಿಷ್ಯನಿಗೆ ಈಗೇನು ಉಪದೇಶ ಮಾಡೋದಲ್ಲ, ಇದು ಉಪದೇಶ ಮಾಡಿದೆ. ಅದಕ್ಕೆ ಏನಂತಾರೆ? ಅದಕ್ಕೆ ನಿರ್ವಾಣ ದೀಕ್ಷೆ ಅಂತ ಹೇಳ್ತಾರೆ. ಬರ್ತಾವಲ್ಲ ನಮ್ಗೆ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ಎಂಬುದಾಗಿ ನಮ್ಗೆ ದುಃಖಗಳು ಬರ್ತಾವಲ್ಲ. ಈ 3 ಪ್ರಕಾರದ ದುಃಖ ಇರ್ತಾವಲ್ಲ, ಇವು ಪಂಚಭೂತಗಳಿಂದ ಮತ್ತೆ ಕ್ರೂರ ಹಾಗೂ ವಿಷಯಾಕಷ್ಟ ಈ ಪ್ರಾಣಿಗಳಿಂದ, ವಿಷಯುಕ್ತವಾದಂತಹ ಪ್ರಾಣಿಗಳಿಂದ ಇವೆಲ್ಲ ಉಂಟಾಗ್ತಿರ್ತವೆ. ಆದಿ ಭೌತಿಕ ದುಃಖ ಅಂತೀವಿ. ಭೂತ ಪ್ರೇತಾದಿಗಳಿಂದ ಉಂಟಾಗ್ತಕ್ಕಂಥದ್ದು ಆದಿ ದೈವಿಕ ದುಃಖ ಅಂತ ಹೇಳ್ತೀವಿ. ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ಉಂಟಾಗ್ತವೆ ನಮಗೆ, ಆದ ಆಧ್ಯಾತ್ಮಿಕ ದುಃಖ ಅಂತ ಹೇಳ್ತೀವಿ. ಹೀಗೆ ಎಲ್ಲದರಿಂದ ನಿನ್ಗೆ ಏನಾಗಿರ್ಬಂದಿದ್ದು ಪರಿಸ್ಥಿತಿ ಅಂದ್ರ ದೈನ್ಯವೂ ಆಗ್ತದೆ, ಮುಂದೆ ಆಗಬಾರದು. ಅದಕ್ಕೆ ನಿನ್ನ ಮನಸ್ಸು ಆ ಕಡೆ ಹರಿಸಬೇಡ, ನಿನ್ನ ಸಂಸಾರ ಈ ರೀತಿಯಾಗಿರಬೇಕು ಅಂತ ಬೋಧನೆ ಮಾಡ್ತಾ ಇದ್ದಾರೆ. ಯಾವುದೂ ನಿರ್ವಹಣ ದೀಕ್ಷೆ ಬಗ್ಗೆ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಲಿಂಗಾಂಗ ತತ್ವಂ ವಿಜ್ಞಾಯ ಲಿಂಗ ಸಾಯುಜ್ಯವಾನ್ ಭವ ಉಪದಿಶೇ ವವಚ್ಚ ಸತ್ಯಾತ್ಮ ಸತ್ಯಿತಾಂ ಅಂತಂದ್ರು. ಹೀಗಂದ್ರೆ ಲಿಂಗಾಂಗ ತತ್ವಗಳನ್ನ ಏನ್ ಮಾಡ್ಬೇಕು? ಅಮೂಲಾಗ್ರವಾಗಿ ಉಪದೇಶ ಮಾಡಿ ಗುರುಗಳು ಏನ್ ಮಾಡ್ತಾ ಇದ್ದಾರೆ, ನಂತರ ಇದನ್ನ ಅರಿತುಕೊಳ್ಳಬೇಕು ಅಂತ ಶಿಷ್ಯನು ಹೇಳ್ತಾ ಇದ್ದಾರೆ. ಲಿಂಗಾಂಗ ತತ್ವವನ್ನು ಅಮೂಲಾಗ್ರವಾಗಿ ಉಪದೇಶ ಮಾಡ್ತಾರೆ. ಎಲ್ಲ ಮಾಡಿ ನಂತರ ಗುರು ಏನ್ ಮಾಡ್ತಾರೆ, ಇದನ್ನ ಅರಿತು ನೀನು ಲಿಂಗಾಂಗ ತಾಮ್ರಶೋಳನಾಗಬೇಕು ಅಂತಕ್ಕಂಥದ್ದು. ಗುರು ಏನ್ ಹೇಳ್ತಾ ಇದ್ದಾರೆ, ಲಿಂಗಾಂಗ ತಾಮ್ರಶನ ಮಾಡಬೇಕು, ಈಗ ಇದನ್ನೆಲ್ಲ ಅನುಸಂಧಾನ ಮಾಡಿಕೊಳ್ಬೇಕು. ಹೀಗೆ ಗುರು ಶಿಷ್ಯನಿಗೆ ಆದೇಶ ಮಾಡ್ತಾ ಮಾಡ್ತಾ ಯಾವ ದೀಕ್ಷೆ ಕೊಡ್ತಾ ಇದ್ದಾರೆ ಅಂತದ್ರಲ್ಲಿ ತತ್ವಾಭಿದಾಯಿನಿ ದೀಕ್ಷೆ ಕೊಡ್ತಾ ಇದ್ದಾರೆ. ತತ್ವಾಭಿದಾಯಿನಿ ದೀಕ್ಷೆ ತಲರೂಪನಾದಂತ ಆ ಪರಶಿವ ತತ್ವವೇ ಲೀಲಾವಿನೋದಕ್ಕಾಗಿ ಏನಾಗಿದೆ. ಇನ್ನು ಪ್ರಶ್ನೆ ಬೇಕಲ್ಲ, ಯಾಕೆ ನಮ್ಮಲ್ಲಿ ಯಾಕೆ ಭೇದ ಬಂತು? ಶಿವ ಬೇರೆ ಮತ್ತೆ ಜೀವ ಬೇರೆ, ಯಾಕಿದು ಯಾವಾಗ ಬಂತು ಭೇದ, ಇದು ಯಾಕೆ ಬಂತು ಅಂತ ಹೇಳ್ತಿರಲ್ಲ, ನಾವು ಪ್ರಶ್ನೆ ಬೇಕಲ್ಲ ಹೇಳ್ತಾ ಇದ್ದಾರೆ. ದೀಕ್ಷೆ, ಈ ದೀಕ್ಷೆ ಕೊಡ್ತಾ ಯಾವುದು ತತ್ವಾಭಿಧಾನಿ ದೀಕ್ಷೆ ಕೊಡ್ತಾ ಹೇಳ್ತಾ ಇದ್ದಾರೆ, ತಲರೂಪನಾದಂತ ಆ ಪರಶಿವ ತತ್ವವೇ ಲೀಲಾ ವಿನೋದಕ್ಕಾಗಿ ಏನ್ ಮಾಡಿತು? ಅಂಗ ಮತ್ತು ಲಿಂಗ ಅಂತೇಳಿ ಅಂತ 2 ಭಾಗ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂಗ ಅಂತಂದ್ರೆ ಜೀವ, ಲಿಂಗ ಅಂತಂದ್ರೆ ಶಿವ. ಈ ಅಂಗ ಮತ್ತು ಲಿಂಗಗಳಲ್ಲಿ ಪುನಃ ಒಂದೊಂದರಲ್ಲಿ 6 ವಿಧವಾಗ್ತವೆ. ಭಕ್ತ, ಮನೀಷ, ಪ್ರತಾಪಿ, ಪ್ರಾಣಮಿತಿ, ಶರಣ ಮತ್ತೆ ಐಕ್ಯ. ಇವು ಅಂಗದ 6 ಭೇದಗಳು. ಲಿಂಗಗಳು ಬರ್ತಾವಲ್ಲ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಮತ್ತು ಮಹಾಲಿಂಗ. ಇವೇನು ಲಿಂಗದ 6 ಭೇದಗಳು ಇದೆ. ಇದುವೇನು ಲಿಂಗಾಂಗ ತತ್ವಗಳ ಚಲನೋಟ ಅಂತಕ್ಕಂಥದ್ದನ್ನ ಗುರುಗಳು
ಲಿಂಗಂ ನಿರೀಕ್ಷಮಾಣ ಸಂತಾನ ಸಂಲಿಂಗ ಪ್ರಾಣಿ ಸದಾಭವ. ಶಿಷ್ಯನ ಪ್ರಾಣದಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸಿ ಮತ್ತು ಅವನ ಇಷ್ಟಲಿಂಗದಲ್ಲಿ ಪ್ರಾಣವನ್ನ ಇರಿಸಿ ನಂತರ ಹೇಳ್ತಾ ಇದ್ದಾರೆ ಗುರುಗಳು, ಹೇ ಶಿಷ್ಯನೇ, ಹೇ ಶಿಷ್ಯನೇ ಕೇಳು, ಪೂಜೆಯ ಸಂದರ್ಭದಲ್ಲಿ ಪ್ರತಿನಿತ್ಯ ಈ ಲಿಂಗದ ನಿರೀಕ್ಷಣೆ ಮಾಡ್ತಾ ಇರಬೇಕು. ಯಾವಾಗಲೂ ನಿರಂತರ ನಿತ್ಯ ಅನುಸಂಧಾನ ಮಾಡ್ತಾ ಇರಬೇಕು. ಈ ಲಿಂಗದ ನಿರೀಕ್ಷಣೆ ಮಾಡ್ತಾ ಮಾಡ್ತಾ ಯಾವಾಗಲೂ ನೀವೇನಾಗಬೇಕಂತಂದ್ರೆ ಲಿಂಗ ಪ್ರಾಣಿಯಾಗು ಅಂತ ಹೇಳ್ತಾರೆ. ಅರ್ಥಾತ್ ಪ್ರಾಣಲಿಂಗಿಯಾಗು ಅಂತ ಗುರು ಹೇಳ್ತಾ ಇದ್ದಾರೆ. ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾ ಮಾಡ್ತಾ ಹೇಳ್ತಾ ಇದ್ದಾರೆ, ಯಾವುದು ಆಧ್ಯಾತ್ಮ ದೀಕ್ಷೆ ಅಂತ. ಆಧ್ಯಾತ್ಮ ದೀಕ್ಷೆ ಏನ್ ಮಾಡು, ಯಾವಾಗಲೂ ಪ್ರತಿನಿತ್ಯ ಲಿಂಗ ನಿರೀಕ್ಷಣೆ ಮಾಡ್ತಾ ಇರು, ಲಿಂಗ ಪೂಜೆ ಮಾಡ್ತಾ ಇರು. ನಿರಂತರ ನಿತ್ಯ ಕರ್ಮ ಅದು. ಆ ನಿತ್ಯ ಕರ್ಮನ ಆಚರಣೆ ಮಾಡ್ತಾ 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 ಏನಾಗಬೇಕಂತಂದ್ರೆ ಲಿಂಗ ಪ್ರಾಣಿಯಾಗು ಅಂದ್ರೆ ಪ್ರಾಣಲಿಂಗಿಯಾಗು ಅಂತಲಿಕ್ಕೆ ಬಾ ಅಂತ ಹೇಳ್ತಾ ಇದ್ದಾರೆ. ಇದು ಆಧ್ಯಾತ್ಮ ದೀಕ್ಷೆ. ಇಷ್ಟಲಿಂಗವು ಸರ್ವಜ್ಞನೂ ಸರ್ವಕರ್ತನೂ ಆದಂತ ಆ ಶಿವನ ಸಂಕೇತ ಅಲ್ಲ ಅದು. ಪ್ರಾಣದಲ್ಲಿ ಇಷ್ಟಲಿಂಗವನ್ನು ಪ್ರತಿಷ್ಠಾಪಿಸುವುದು ಅಂತಂದ್ರೆ ಏನು? ಆ ಶಿವನೇ ಇಷ್ಟಲಿಂಗದ ರೂಪದಲ್ಲಿ ನನ್ನ ಪ್ರಾಣದಂತೆ ನನ್ನೊಂದಿಗೆ ಯಾವಾಗಲೂ ಇದ್ದಾನೆ. ಅದಕ್ಕೆ ಭಾವಲಿಂಗ. ಪ್ರಾಣಲಿಂಗದ ಅಧಿಷ್ಠಾನ ಯಾವ್ದಪ್ಪ ಅಂತಂದ್ರೆ ಇಷ್ಟಲಿಂಗ. ಆ ಇಷ್ಟಲಿಂಗದ ನನ್ನ ರೂಪದಲ್ಲಿ ಏನ್ ಮಾಡ್ಬೇಕು, ನನ್ನ ಪ್ರಾಣದಂತೆ ನನ್ನೊಂದಿಗೆ ಯಾವಾಗಲೂ ಇದ್ದಾನೆ ಅಂತಕ್ಕಂಥದ್ದು ಭಾವ ಬೇಕಲ್ಲ. ಭಾವಾತೀತ ದೇವರು. ಭಾವವಿದ್ದದ್ರಲ್ಲಿ ಏನು ಇಲ್ಲ ಅಂತ. ಇನ್ನೊಂದು ಹನಿ ಕುಂಕುಮ ಹಚ್ಕೋಬೇಕಂತಂದ್ರೆ, ಭಸ್ಮ ಹಚ್ಕೋಬೇಕಂತಂದ್ರೆ ಭಾವ ಇರಬೇಕು. ಆ ಭಾವ ಇಲ್ಲ ಅಂತಂದ್ರೆ ನಿನಗಲ್ಲಿ ಯಾವಂಥದ್ದು ಭಾವ ಸತ್ಸಂಗ ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಚೈತನ್ಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾವ ಬಹಳ ಮುಖ್ಯ. ಬುದ್ಧಿಯ ವಕಾಲಕ್ಕಿಂತ ಭಾವನ ತಾಕತ್ತು ಬಹಳ ದೊಡ್ಡದಂತ ಹೇಳ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ನೀನು? ಆ ಶಿವನೇ ಈ ಇಷ್ಟಲಿಂಗ ರೂಪದಲ್ಲಿ ಪ್ರಾಣದಲ್ಲಿ ಇದ್ದಾನೆ. ನನ್ನ ಜೊತೆ ಯಾವಾಗಲೂ ಭಗವಂತನಿದ್ದಾನೆ. ಅದೇ ಗುರು ಇಷ್ಟಲಿಂಗ ದರ್ಶಿಸ್ಬೇಕು ನೀನು. ಇದಕ್ಕೆ ಅಂತಾರೆ ಪ್ರಜ್ಞೆ ಅಂತ ಕೂಡ ಕರೀತಾರೆ. ಪ್ರಜ್ಞೆ ಅಂತ ಅರ್ಥ ಇದು. ಇಷ್ಟಲಿಂಗದಲ್ಲಿ ಪ್ರಾಣವನ್ನು ಇರಿಸುವುದು ಅಂತಂದ್ರೆ ಏನು? ಲಿಂಗದಲ್ಲಿ ಉತ್ಕಟವಾಗಿರ್ತಕ್ಕಂಥ ಪ್ರೀತಿಯನ್ನು ಇಡೋದು ಅಂತ ಅರ್ಥ. ನೋಡಪ್ಪ ಶಿಷ್ಯರೇ, ಇದು ಆಧ್ಯಾತ್ಮ ದೀಕ್ಷೆ ಅಂತ ಹೇಳ್ತಾರೆ. ಶಬ್ದಾದೀನ್ ವಿಷಯಾನ್ ಸರ್ವಾನ್ ತತ್ವ ಇಂದ್ರಿಯ ಗೋಚರಾನ್ ಆಚಾರಲಿಂಗ ಮುಖ್ಯೇಭ್ಯ ಷಡ್ಲಿಂಗೇಭ್ಯಃ ಸಮರ್ಪಯನ್ ವಸ್ತತ್ವ ಶುದ್ಧ ನಿತ್ಯತ್ವಂ ಪ್ರಯತೋಪಿ ಜಿತೇಂದ್ರಿಯ ಅಂತಂದ್ರು. ಹೇಳ್ತಾ ಇದ್ದಾರೆ ಶ್ರೀ ಗುರುಗಳು ದೀಕ್ಷಾ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಶಿಷ್ಯನ ಗ್ರಾಣೇಂದ್ರಿಯದಲ್ಲಿ ಆಚಾರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಶಿಷ್ಯನ ಗ್ರಾಣೇಂದ್ರಿಯದಲ್ಲಿ ಆಚಾರ ಲಿಂಗವನ್ನ, ಜಿಹ್ವೆಯಲ್ಲಿ ಗುರುಲಿಂಗವನ್ನ, ನೇತ್ರದಲ್ಲಿ ಶಿವಲಿಂಗವನ್ನ, ಚರ್ಮದಲ್ಲಿ ಜಂಗಮ ಲಿಂಗವನ್ನ, ಶ್ರೋತ್ರೇಂದ್ರಿಯದಲ್ಲಿ ಪ್ರಸಾದ ಲಿಂಗವನ್ನ, ಮತ್ತೆ ಮನದಲ್ಲಿ ಮಹಾಲಿಂಗವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಂಯೋಜನೆ ಮಾಡ್ತಾ ಇದ್ದಾರೆ. ನಂತರ ಆಯಾ ಇಂದ್ರಿಯಗಳಿಗೆ ಗೋಚರಿಸತಕ್ಕಂಥ ಶಬ್ದಾದಿ ವಿಷಯಗಳನ್ನ ಆಯಾ ಇಂದ್ರಿಯಗಳಲ್ಲಿ ಸಂಯೋಜನೆ ಮಾಡಿದ್ರಲ್ಲ, ಆ ಸಂಯೋಜಿಸಲ್ಪಟ್ಟಂತ ಆಚಾರ ಮೊದಲಾದಂತ ಆ ಎಲ್ಲ ಆ 6 ಲಿಂಗಗಳಿಗೆ ಸಮರ್ಪಿಸಿ ಏನ್ ಮಾಡ್ಬೇಕು? ಯಾವಾಗಲೂ ಆ ಲಿಂಗಗಳ ಪ್ರಸಾದ ರೂಪದಿಂದಲೇ ಏನ್ ಮಾಡ್ಬೇಕು? ವಿಷಯಗಳನ್ನ ಪೂಜಿಸಬೇಕು. ಪೂಜಿಸ್ತಾ ವಿಷಯಗಳನ್ನ ಪೂಜಿಸ್ತಾ ಶುದ್ಧವಾದ ಬುದ್ಧಿಯಿಂದ ಕೂಡಿದ
ಉಳಿದವನಾಗಬೇಕು ಶಿಷ್ಯನೇ. ಈ ಉಳಿದವನಾಗಿ ಆ ಇಂದ್ರಿಯಗಳ ಮೇಲೆ ಏನ್ ಮಾಡ್ಬೇಕು ನೀನು? ವಿಜಯವನ್ನು ಸಾಧಿಸಬೇಕು, ವಿಜಯವನ್ನು ಪಡಿಬೇಕು. ಹೀಗೆ ನಿನ್ನ ಪ್ರಯತ್ನ ಇರಲಿ ಶಿಷ್ಯನೇ ಅಂತ ಉಪದೇಶ ಮಾಡ್ತಾ ಇದ್ದಾರೆ. ಯಾವ ದೀಕ್ಷೆ ಇದು? ಯಾವ ಸಂಸ್ಕಾರ ಇದು? ತತ್ವ ಸಂಶೋಧನೆ ಸಂಸ್ಕಾರ ದೀಕ್ಷೆ ಅಂತ. ತತ್ವ ಸಂಶೋಧನೆ ದೀಕ್ಷೆ ಅಂತ ಹೇಳ್ತಾರೆ ಇದಕ್ಕೆ. ಹಾಗಾದ್ರೆ ಮುಂದೆ ಗುರು ಮತ್ತೆ ಹೇಳ್ತಾರೆ, ಗುರು ಹೇಳ್ತಾ ಇದ್ದಾರೆ, ಸಚ್ಚಿತ್ ಸುಖಾಕಾರಂ ಲಿಂಗಂ ಯತ್ ಬ್ರಹ್ಮ ಸಂಸ್ಥಿತಂ ತದಸಿ ತ್ವಮುಪಾಸತ್ವಾತ್ ತದೇಹಾಂ ಧ್ರುವಂ. ನೋಡಪ್ಪ ಶಿಷ್ಯನೇ, ಬ್ರಹ್ಮ ಬ್ರಹ್ಮ ಪರಬ್ರಹ್ಮ ಪರಶಿವ ಎಂಬಂತ ಏನು ಕರೀತವಲ್ಲ ನಾವು, ಆ ಪರಶಿವ ಪರಬ್ರಹ್ಮವೆಂದು ಕರೆಯಲ್ಪಡ್ತಕ್ಕಂಥ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಆ ಪರಶಿವ ತತ್ವವೇ ಲಿಂಗವಾಗಿದೆ ಶಿಷ್ಯನೇ. ಹೇಳ್ತಾ ಇದ್ದಾರೆ, ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿದ್ಯೆ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಶಿವ ತತ್ವವೇ ಲಿಂಗವಾಗಿದೆ ಶಿಷ್ಯನೇ. ಆ ಲಿಂಗ ಸ್ವರೂಪವೇ ಏನಾಗಿದೆ? ಆ ಲಿಂಗ ಸ್ವರೂಪವೇ ನೀನಾಗಿದ್ದೀಯ. ಆ ಲಿಂಗ ಸ್ವರೂಪವೇ ನೀನಾಗಿರೋದ್ರಿಂದ ಶಿವೋಹಂ, ನಾನು ಶಿವನೇ ಆಗಿದ್ದೇನೆ, ಶಿವನ ಸ್ವರೂಪನೇ ಇದ್ದೇನೆ ಅಂತಕ್ಕಂಥದ್ದು ಉಪಾಸನೆ ಮಾಡಬೇಕು ನೀನು. ಹೀಗೆ ಉಪಾಸನೆ ಮಾಡು ಅಂತೇಳಿ ಗುರು ಶಿಷ್ಯನಿಗೆ ಬೋಧನೆ ಮಾಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಹೀಗೆ ಮಾಡುವುದು ಯಾವ ದೀಕ್ಷೆ ಇದು? ತತ್ವೋಪದೇಶ ದೀಕ್ಷೆ ಅಂತಾರೆ. ಜೀವಾತ್ಮನು ಸ್ವರೂಪತಃ ಪರಮಾತ್ಮನೇ ಇದ್ದಾನೆ, ಸ್ವರೂಪತಃ ಪರಮಾತ್ಮ ರೂಪನಾಗಿದ್ದರೂ ಏನಾಗಿದೆ ಅವನಿಗೆ? ಮಲತ್ರಯ ದೋಷಗಳು. ಇವೆಲ್ಲ ಮಲತ್ರಯಗಳ ಒಂದು ಆವರಣದಿಂದಾಗಿ ಏನಾಗಿದೆ? ಸಂಕುಚಿತನಾಗಿದ್ದಾನೆ. ನೈಟ್ ಕಂಬಕ್ಕ ಆವರಣ ಬಂದ್ಬಿಟ್ಟಿದೆ, ಕಾರ್ಬನ್ ಬಂದ್ಬಿಟ್ಟಿದೆ, ಮನೆ ಒಳಗೆ ಕತ್ಲ ಕೂತ್ಬಿಟ್ಟಿದೀವಿ. ಲೈಮನ್ ಬಂದು ಏನ್ ಮಾಡ್ತಾನೆ? ಒಂದು ಕ್ಷಣದಲ್ಲಿ ಆ ಕಾರ್ಬನ್ ತೆಗೆದು ಹೋಗಿಬಿಡ್ತಾನೆ. ಬೆಳಕ ಗುರು ಕೂಡ ಅಷ್ಟೇ ಮಾಡ್ತಾರೆ. ಹೀಗೆ ಆ ಒಂದು ಶಕ್ತಿ ಉಳ್ಳವನಾಗಿ, ಯಾವ ಶಕ್ತಿ ಉಳ್ಳವನಾಗಿ? ಆ ಒಂದು ಮಲತ್ರ ಆವರಣದಿಂದ ಸಂಕುಚಿತಗೊಂಡಿಲ್ಲ, ಆ ಸಂಕುಚಿತ ಶಕ್ತಿ ಉಳ್ಳವನಾಗಿದ್ದಲ್ಲ ನೀನು. ಅದಕ್ಕ ನೀನೇನ್ ಅನ್ಸ್ಕೊತಾ ಇದೀಯ ಅಂತಂದ್ರೆ ಸಂಸಾರಿ ಅಂತ ಅನ್ಸ್ಕೊತಾ ಇದ್ದೀವಿ ಶಿಷ್ಯ ನೀನು. ಅದಕ್ಕ ದೀಕ್ಷೆಯಿಂದ ಏನಾಗ್ತದೆ? ಮಲತ್ರಯಗಳ ದೋಷ ನಿವಾರಣೆ ಆಗ್ತದಪ್ಪ, ನಿವಾರಣೆ ಮಾಡ್ಕೋಬೇಕು. ಈಗ ನಿನ್ನ ಸ್ವಭಾವದಲ್ಲಿ ಬದಲಾವಣೆ ಆಗ್ತಾ ಹೋಗ್ಬೇಕು. ಹೀಗೆ ಮಲತ್ರಯ ನಿವಾರಣೆ ಆಗುವುದರಿಂದ ಏನಾಗ್ತದೆ? ದೀಕ್ಷಾನಂತರ ಅಲ್ಲಿ ಶಿವನೇ ಇದೆಯಾ? ಶಿವೋಹಂ, ಶಿವೋಹಂ ನಾವು ಎಷ್ಟು ಹೆಚ್ಚು ಬಲಗೊಳ್ತದನೋ ಅಷ್ಟು ಬೇಗ ನೀನ್ ಏನಾಗ್ತಾ ಇದೆಯಾ ಶಿಷ್ಯನ ಅಂತಂದ್ರೆ ಶಿವ ಮುಕ್ತನಾಗ್ತಾ ಇದೀಯಾ. ಹೇಳ್ತಾರೆ, ಸತ್ರೈಕಾಗ್ರಮತಿ ಸ್ಯಾದ್ವಾ ದ್ವಿತೀಯಾಸು ದೃಢಕೃತಾ ಪಂಚೇಂದ್ರಿಯಾತ್ಮನಾ ಖ್ಯಾತಾ ತೃತೀಯಾ ಪರಿಕೀರ್ತಿತಾ ಅಹಿಂಸಾ ಸ್ಯಾತ್ ತುರ್ಯಾ ಕ್ಯಾ ಲಿಂಗ ನಿಷ್ಠಾತು ಪಂಚಮೀ ಅನಂತರ ವಿನಿರ್ದಿಷ್ಠಾ ಷಷ್ಠೀ ಲಿಂಗ ಮನೋಲಯ ಸಪ್ತಮೀ ತು ಸಮಾಖ್ಯಾತ ಸತ್ಯೋ ಮುಕ್ತಿ ಸಮಾಪಯ. ಹೇಳ್ತಾರೆ ಮಂತ್ರ ದೀಕ್ಷೆ. ಈ ಮಂತ್ರ ದೀಕ್ಷೆ ಇರತಕ್ಕಂಥ 7 ಪ್ರಕಾರದ ಅವಾಂತರ ದೀಕ್ಷೆಗಳನ್ನ ಇನ್ನು ಹೇಳ್ತಾ ಉಪದೇಶ ಮಾಡ್ತಾ ಹೋಗ್ತಾರೆ. ಮಂತ್ರ ದೀಕ್ಷೆಯಲ್ಲಿ ಮತ್ತೆ 7 ಪ್ರಕಾರದ ಅವಾಂತರ ದೀಕ್ಷೆಗಳು ಯಾವುವು? 1ನೇ
ಎರಡನೇದು ಏಕಾಗ್ರ ಚಿತ್ತ ದೀಕ್ಷೆ, ಎರಡನೇದು ದೃಢವ್ರತ ದೀಕ್ಷೆ, ಮೂರನೇದು ಪಂಚೇಂದ್ರಿಯಾರ್ಪಣ ದೀಕ್ಷೆ, ನಾಲ್ಕನೇದು ಅಹಿಂಸಾ ದೀಕ್ಷೆ, ಆಮೇಲೆ ಸಿದ್ಧನಿಷ್ಠಾ ದೀಕ್ಷೆ, ಮನೋಲಯ ದೀಕ್ಷೆ, ಮತ್ತೆ ಏಳನೇದು ಯಾವಪ್ಪ ಅಂತಂದ್ರೆ ಸತ್ಯೋನ್ಮುಕ್ತಿ ದೀಕ್ಷೆ. ಹೇಳೋದಲ್ಲ, ಇವು ಮಂತ್ರ ದೀಕ್ಷಾಂತರ್ಗತವಾಗಿರ್ತಕ್ಕಂಥ 7 ಆವಾಂತರ ಸಂಸ್ಕಾರಗಳಿವು. ದೀಕ್ಷೆಗಳಿರ್ತಕ್ಕಂಥ 7 ಆವಾಂತರ ಸಂಸ್ಕಾರಗಳು ಹೇಳ್ತಾ ಹೋಗ್ತಾರೆ. ಕ್ರಿಯಾ ಮತ್ತು ವೇದಾ ದೀಕ್ಷೆ ಅಂತ ಹೇಳ್ತಲ್ಲ ನಾವು. ಆ ಕ್ರಿಯಾ ವೇದಾ ದೀಕ್ಷೆಗಳಲ್ಲಿ ಸಂಸ್ಕಾರಗಳು ಆಚರಣೆ ಮತ್ತು ತಿಳುವಳಿಕೆಗೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಮಂತ್ರ ದೀಕ್ಷೆಯಲ್ಲಿ. ಇಲ್ಲಿ ಮಂತ್ರ ದೀಕ್ಷಾಂತರ್ಗತವಾಗಿರ್ತಕ್ಕಂಥ ಸಂಸ್ಕಾರಗಳು ಮಂತ್ರದ ಜಪ ಮತ್ತು ಮನದ ಏಕಾಗ್ರತೆ, ಅಂತರ್ಮುಖತೆ, ಇದಕ್ಕೆಲ್ಲಕ್ಕೂ ಸಂಬಂಧಿಸಿದಾಗಿದ್ದಾವೆ ಅಂತ ಇನ್ನೊಂದು ಹೇಳ್ತಾ ಹೋಗ್ತಾರೆ. ಏನ್ ಹೇಳ್ತಾ ಇದ್ದಾರೆ? ಇಷ್ಟಲಿಂಗಾತ್ಪರಂ ವಸ್ತು ಶಿಷ್ಯಂ ತ್ವಂ ನಾಮ ಲೋಕಯಃ ಇತ್ತೇಕಾಗ್ರಮತಿಂ ತತ್ರ ದೀಕ್ಷಾಂ ದಧ್ಯಾತ ದೃಢವ್ರತಾಂ. ನೀವು ಶಿಷ್ಯನಿಗೆ ಅವನ ಬಲಗಿನೆಯಲ್ಲಿ ಹೇಳ್ತಾರಲ್ಲ, ಬೋಧನೆ ಮಾಡಿ ಗುರುಗಳು ದೀಕ್ಷಾ ಸಮಯದಲ್ಲಿ ನಮ್ಮ ನಿಮ್ಮೆಲ್ಲರೂ ಮಾಡಿದಾರಲ್ಲ, ಒಂದು ವಸ್ತ್ರವನ್ನ ಬದುಕಿ ಹಾಕಿ ಬಲಗಿನೆಯಲ್ಲಿ ಹೇಳ್ತಾರಲ್ಲ, ಏನ್ ಹೇಳ್ತಾರೆ? ಪ್ರಣವ ಸಹಿತ ಶಿವ ಪಂಚಾಕ್ಷರಿ ಮಂತ್ರ ಉಪದೇಶ ಮಾಡ್ತಾರಲ್ಲ. ಆ ಪ್ರಣವ ಪಂಚಾಕ್ಷರಿ ಮಂತ್ರ ಉಪದೇಶ ನಂತರ ಶಿಷ್ಯನಿಗೆ ಹೇಳ್ತಾರೆ, ಹೇ ಶಿಷ್ಯನೇ ಕೇಳು, ಲಿಂಗ ನಿರೀಕ್ಷೆಯನ್ನ ಮಾಡ್ತಾ ಮಾಡ್ತಾ ಈ ಮಂತ್ರವನ್ನು ಏನ್ ಮಾಡ್ಬೇಕಂತಂದ್ರೆ ಏಕಾಗ್ರತೆಯಿಂದ ಜಪಿಸ್ತಾ ಹೋಗ್ಬೇಕು. ಯಜ್ಞೋನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಲ್ಲ. ಯಜ್ಞಗಳ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಯಾವ್ದಂತಂದ್ರೆ ಜಪಯಜ್ಞ. ನೀನು ಏಕಾಗ್ರತೆಯಿಂದ ಜಪ ಮಾಡ್ತಾ 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 ಹೋಗ್ಬೇಕು. ಇಷ್ಟಲಿಂಗದಲ್ಲಿ ಮನಸ್ಸನ್ನ ಏಕಾಗ್ರಗೊಳಿಸ್ಬೇಕು. ಏಕಾಗ್ರಗೊಳಿಸ್ಬೇಕಾದ್ರೆ ಯಾವುದೇ ವಸ್ತುವನ್ನ ಈ ಇಷ್ಟಲಿಂಗಕ್ಕಿಂತ ಶ್ರೇಷ್ಠ ಅಂತ ತಿಳಿಬೇಡ, ಇದೇ ಶ್ರೇಷ್ಠ ಅಂತ ತಿಳಿಬೇಕು. ಈಗ ಉಪದೇಶ ಮಾಡ್ತಾ ಇದ್ದಾರೆ ಗುರುಗಳು. ನಿನಗೆ ಏಕಾಗ್ರತೆ ಬರಬೇಕಂತಂದ್ರೆ ಇದ್ರಲ್ಲಿ ನಿಷ್ಠೆ ಇರಬೇಕಲ್ಲ, ಇದರಲ್ಲಿ ಶ್ರೇಷ್ಠತೆ ಅಂತ ತಿಳ್ಕೋಬೇಕಲ್ಲ ನೀನು. ಆ ಭಾವ ನಿನ್ನಲ್ಲಿ ಹುಟ್ಟಬೇಕು, ಆ ಶ್ರದ್ಧೆ ನಿನ್ನಲ್ಲಿ ಬರಬೇಕು. ಇದು ಗುರುಗಳು ಉಪದೇಶ ಮಾಡತಕ್ಕಂತ ದೀಕ್ಷೆ ಯಾವುದಂತಂದ್ರೆ ಏಕಾಗ್ರ ಚಿತ್ತ ದೀಕ್ಷೆ ಅಂತ ಹೇಳ್ತಾ ಇದ್ದಾರೆ. ಮನಸ್ಸು ಸ್ವಭಾವದ ಚಂಚಲವಾಗಿದ್ದೆ, ನೀರು ಹರಿತಾ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಕಡೆ ಇದಲ್ಲ. ಹರಿಯುವುದು ಅದರ ಲಕ್ಷಣ, ಅದ್ರ ಸ್ವಭಾವ ಹರಿತಾ ಇರ್ತದೆ. ಸ್ವಭಾವದ ಚಂಚಲವಾಗಿದ್ದೆ ಅದು. ಸದಾ ಒಂದಕ್ಕಿಂತ ಇನ್ನೊಂದು ಶ್ರೇಷ್ಠವಾದನ್ನೇ ಪಡೆಯಬೇಕಂತ ಬಯಸ್ತದಲ್ಲ. ಎಲ್ಲಕ್ಕಿಂತ ಶ್ರೇಷ್ಠವಾಗಿರತಕ್ಕಂಥದ್ದು, ಎಲ್ಲಕ್ಕಿಂತ ಇಷ್ಟಲಿಂಗ ಅಂತೇನು ಹೇಳ್ತೀವಲ್ಲ, ಆ ಇಷ್ಟಲಿಂಗವೇ ಶ್ರೇಷ್ಠ ಅಂತೇಳಿ ದೃಢವಾಗಿ ನಂಬಬೇಕು ಶಿಷ್ಯನೇ. ನಿನ್ನ ಮನಸ್ಸು ಹರಿತಿರ್ತಲ್ಲ, ಅದನ್ನೊಂದಿಷ್ಟು ನೀನು ಏನ್ ಮಾಡಬೇಕು, ನಿನ್ನ ಈ ಕಡೆ ಹರಿಸ್ಬೇಕು ಅಂತ ಉಪಯೋಗ ಮಾಡ್ಕೋಬೇಕು ಅಂತದನ್ನ. ಅದನ್ನ ಪೂರ್ಣ ಲಯ ಮಾಡ್ಲಿಕ್ಕಂತೂ ಆಗುದಿಲ್ಲ. ಅದ್ ಏನ್ ಮಾಡ್ಕೊಳ್ಬೋದು ಅಂತೀನೋ, ಅದಕ್ಕೆ ಎಷ್ಟು ಸಾಧ್ಯದ ಅಷ್ಟು ಉಪಯೋಗಿಸಬೇಕು. ಅದಕ್ಕೇನ್ ಮಾಡ್ಬೇಕು, ನಿನ್ನಲ್ಲಿ ಇಂಥ ಒಂದು ಶ್ರದ್ಧೆ, ಭಾವ, ಶ್ರೇಷ್ಠತೆಯನ್ನ ಬೆಳೆಸಬೇಕು ಲಿಂಗದ ಮೇಲೆ. ಇಷ್ಟಲಿಂಗವೇ ಶ್ರೇಷ್ಠ ಅಂತೇಳಿ ದೃಢವಾಗಿ ನಂಬಿದಾಗ ಮನಸ್ಸು ಏನ್ ಮಾಡ್ತದೆ, ಅಲ್ಲಿ ಇರ್ತದದು. ಮನಸ್ಸು ಏಕಾಗ್ರವಾಗ್ತದೆ. ಹೀಗೆ ಏಕಾಗ್ರವಾಗಲು ಅನುಕೂಲವಾಗ್ತದೆ ಶಿಷ್ಯನೇ. ಅದಕ್ಕೆ ಏನ್ ಮಾಡ್ಬೇಕು ನೀನು, ಜಪ ಮಾಡಬೇಕು. ಯಾವ ಜಪ ಮಾಡಬೇಕು? ಶಿವಪಂಚಾಕ್ಷರಿ ಗುರುಗಳೇನು ಬೋಧನೆ ಮಾಡಿದ್ರಲ್ಲ, ಆ ಮಂತ್ರವೇ ಶ್ರೇಷ್ಠ. ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠ ಮಂತ್ರ ಯಾವುದು? ಆ ಜಪವನ್ನೇ ನಿರಂತರ ಮಾಡ್ತಿರಬೇಕು, ಶ್ರದ್ಧೆ ಇರಬೇಕು. ಲಿಂಗಕ್ಕಿಂತ ಶ್ರೇಷ್ಠ ಯಾವುದು ಇಲ್ಲ ಅಂತ ತಿಳ್ಕೊಂಡಿರಬೇಕು. ಭಾವ ಅಂತ ಒಂದು ನಿನ್ನಲ್ಲಿ ಶ್ರೇಷ್ಠತೆ ಒಳಗೆ ಬರಬೇಕು.
ಪಾತ ಪರ್ಯಂತಂ ನ ಜಹಿ ವ್ರತಾನ್ಯಪಿ ದೃಢ ವ್ರತಾಮಿತಿ ಪ್ರೋಕ್ತವ ತಸ್ಯಾತ್ ಪಂಚೇಂದ್ರಿಯಾರ್ಪಣಂ ಅಂತ ಹೇಳ್ತಾ ಇದ್ದಾರೆ. ಗುರು ಶಿಷ್ಯನಿಗೆ ಲಿಂಗವನ್ನ ಸದಾ ದೇಹದ ಮೇಲೆ ಧರಿಸುವುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಾವಾಗಲೂ ದೇಹದ ಮೇಲೆ ಲಿಂಗ ಧರಿಸಿರಬೇಕು. ಪ್ರತಿನಿತ್ಯ ನಿತ್ಯ ಕರ್ಮ ಇದು. ಪ್ರತಿನಿತ್ಯ ತಪ್ಪದೆ ಶ್ರದ್ಧೆಯಿಂದ ಲಿಂಗ ಪೂಜೆ ಮಾಡುವುದು ಮತ್ತು ಲಿಂಗ ಪೂಜೆ ಮಾಡುವಾಗ ಪ್ರಣವ ಸಹಿತ ಪಂಚಾಕ್ಷರಿ ಮಂತ್ರವನ್ನು ಜಪಿಸುವುದು. ಈ ವ್ರತಗಳು ಶರೀರ ಬಿದ್ದು ಹೋಗುವವರೆಗೂ ಮಾಡ್ತಾನೇ ಇರಬೇಕು. ಎಲ್ಲರೂ ಮಾಡಬೇಕು. ಶರೀರ ಬಿದ್ದು ಹೋಗುವವರೆಗೂ ಯಾವುದೇ ಕಾರಣಕ್ಕೂ ಬಿಡಬಾರದು, ತಿಳಿಸಬಾರದು. ಎಂತ ಸಂದರ್ಭದಲ್ಲೂ ಕೂಡ ಮಾಡ್ತಾನೆ ಇರಬೇಕು ಅಂತ ಬೋಧನೆ ಮಾಡ್ತಾ ಇದ್ದಾರೆ ಗುರುಗಳು. ಇದಕ್ಕೆ ಯಾವ ವ್ರತ ಅಂತಾರಂದ್ರೆ ದೃಢ ವ್ರತ. ಇದು ದೃಢ, ಇಂಥ ದೃಢತನಿನಲ್ಲಿ ಬರಬೇಕು ಶಿಷ್ಯನೇ. ಇದು ದೃಢ ವ್ರತ ಶಿಕ್ಷೆ. ಯಾವುದೇ ವ್ರತವನ್ನು ಎಷ್ಟೇ ತೊಂದರೆಗಳು ಬಂದರೂ ಮಧ್ಯಂತರ ಕೈ ಬಿಡದೆ ಪೂರ್ಣವಾಗಿದ್ದಾಗಲೇ ಅದರ ಫಲಪ್ರಾಪ್ತಿ ಅಂತಕ್ಕಂಥದ್ದು ಸಿಗುತ್ತದೆ. ಪೂರ್ಣ ಫಲ ಅವಾಗ ಸಿಗ್ತದೆ. ಅದರಂತೆ ಇಂಥ ಒಂದು ಗುರು ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ, ಈ ವೀರಶೈವ ಧರ್ಮದಲ್ಲಿ ಅದಕ್ಕೆ ಏನಂತಾರೆ ದೀಕ್ಷೆ ಅಂತಂದ್ರು. ಆ ದೀಕ್ಷಾ ನಂತರದ ವ್ರತಗಳನ್ನ ಶರೀರ ಪತನವಾಗುವವರೆಗೂ ಪಾಲಿಸಿದ್ರೆ, ಆ ಪತನವಾಗುವರು ಪಾಲಿಸಿದ್ರೇನೆ ಅದಕ್ಕ ಮೋಕ್ಷ ಫಲ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮುಂದೆ ಹೇಳ್ತಾ ಇದ್ದಾರೆ. ಈಗ ಪಂಚೇಂದ್ರಿಯಾರ್ಪಣ ದೀಕ್ಷೆ ಅಂತಂದ್ರೆ ಏನು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಮತ್ತೆ ನಾಳೆ ಈ ಚಿಂತನವನ್ನ ಮತ್ತೆ ಮುಂದುವರಿಸೋಣ. ಈ ಒಂದು ಚಿಂತನವನ್ನ ಗುರುಪಾದ ಅವರಿಗೆ ಅರ್ಪಣೆ ಮಾಡುತ್ತಾ ಓಂ ನಮಃ ಶಿವಾಯ.